ಜಗದೀಶ್ ಶೆಟ್ಟರ್ ಅವರು ಅಳ್ತಾ ಕಾಂಗ್ರೆಸ್ಗೆ ಬಂದಿದ್ರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಶೆಟ್ಟರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ಗೆ ಸೇರಿದ್ದರಿಂದ ಅವರಿಗೆ ಲಾಭ. ಅವರ ಪಕ್ಷದ ನಾಯಕರೇ ಅನೇಕ ಸಲ ಆ ಮಾತನ್ನ ಹೇಳಿದ್ದಾರೆ. ಶೆಟ್ಟರ್ ಬಂದಿದ್ದರಿಂದ ಶಕ್ತಿ ಬಂದಿದೆ ಅಂತ ಅನೇಕ ಸಲ ಅವರ ಪಕ್ಷದ ನಾಯಕರೇ ಹೇಳಿದ್ರು. ನನ್ನನ್ನ ಸ್ವಾಗತ ಮಾಡಿ ಕರೆದುಕೊಂಡಿದ್ರು. ಸೋಲಿನ ಹತಾಶೆಯಿಂದ ಈ ರೀತಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಹಸಿ ಸುಳ್ಳು ಹೇಳೋದು ಆರಂಭವಾಗಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ನಾನು ಕೇಳ್ತೀನಿ, ನಾನು ಕಾಂಗ್ರೆಸ್ ಪಾರ್ಟಿ ರಾಜೀನಾಮೆ ಕೊಟ್ಟು ಬಂದ ಮೇಲೆ ಈ ಎಲ್ಲ ವಿಷಯ ಹೇಳಬೇಕಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ನನಗೆ ಏನಾಗೈತೆ, ಈ ಚುನಾವಣಾ ಪ್ರಚಾರದಲ್ಲಿ ಎಷ್ಟು ಕೀಳು ಮಟ್ಟಕ್ಕೆ ಅಪಪ್ರಚಾರ ನಡೀತದೆ. ಬಹುಶಃ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೆ. ಅದಕ್ಕೆ ಇಂಥ ಕೀಳು ಮಟ್ಟದ ಅಪಪ್ರಚಾರಕ್ಕೆ ನಾನು ರಿಯಾಕ್ಟಾಗಿ ಕೊಡೋದಿಲ್ಲ. ಅವತ್ತು ಏನಾಗೈತಿ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಷ್ಟು ಕೀಳು ಮಟ್ಟದ ಪ್ರಚಾರಕ್ಕೆ ಹೊಂಟಿದ್ದಾರೆ ಅಂತಂದರೆ ಅವರು ಇವತ್ತು ಹತಾಶರಾಗಿದ್ದಾರೆ. ದಾಸಪ್ಪ ಸಮಗ್ರ ಕೃಷಿ ಮಾಡಿ 2 ಎಕರೆಗೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈಗ ಜಗದೀಶ್ ಶೆಟ್ಟರ್ ವಿಚಾರವಾಗಿ ಏನೂ ಮಾತಾಡಲಿಕ್ಕೆ ಇಶ್ಯೂ ಇಲ್ಲ, BJP ಬಗ್ಗೆ ಮಾತಾಡಲಿಕ್ಕೆ ಏನೂ ಇಶ್ಯೂ ಇಲ್ಲ, ಮತ್ತು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ವಿಚಾರಗಳಿಲ್ಲ. ಇದು ಲೋಕಸಭಾ ಚುನಾವಣೆ, ಇದೇನೋ ಯಾವುದೋ ZP ಇಲೆಕ್ಷನ್ನು, ಅಸೆಂಬ್ಲಿ ಇಲೆಕ್ಷನ್ ತಿಳ್ಕೊಂಡವ್ರು ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ಇಂಥ ಕೀಳು ಮಟ್ಟದ ಭಾಷೆ, ಕೀಳು ಮಟ್ಟದ ಅಪಪ್ರಚಾರಕ್ಕೆ, ಆ ಕೀಳು ಮಟ್ಟಕ್ಕೆ ನಾವು ಹೋಗ್ಲಿಕ್ಕೆ ತಯಾರಿಲ್ಲ. ಅವತ್ತು ನಾನು ಅಲ್ಲಿ ಹೋಗಿದ್ದರಿಂದ ಅವತ್ತೇನು ಕಾಂಗ್ರೆಸ್ಸಿಗೆ ಲಾಭ ಆಗಿದೆ ಅವ್ರಿಗೆ ಗುರ್ತಿದೆ. ಅವರು ದೊಡ್ಡ ನಾಯಕರು ಹೇಳಿದ್ದಾರೆ, ಬೇರೆ ಬೇರೆ ಸಭೆಗಳಲ್ಲಿ ಹೇಳಿದ್ದಾರೆ, ಜಗದೀಶ್ ಶೆಟ್ಟರ್ ಒಂದು ಬಂದಿದ್ದ ಶಕ್ತಿಗಾಗಿದೆ ಅಂತೇಳಿ. ಮತ್ತು ಅವರೇ ನಿಂತು ಕರ್ಕೊಂಬಂದು ಸ್ವಾಗತ ಮಾಡಿ ನಮ್ಮನ್ನು ಕರ್ಕೊಂಡ್ರು. ಈಗ ಇಂಥವೆಲ್ಲ ಈ ಹಸಿ ಸುಳ್ಳು ಹೇಳುವಂಥದ್ದು ನಿಲ್ಲಿಸ್ಬೇಕಂತ ಆಗಿದೆ. ಅದೇ ಸೋಲಿನ ಹತಾಶೆಯಿಂದ ಇದೆಲ್ಲ ಅವ್ರಿಗೆ ಗೊತ್ತಾಗಿದೆ. ಇಲ್ಲಿ ನಾ ಗೆಲ್ಲುವುದಿಲ್ಲ, ಜನರ ಬೆಂಬಲ BJPಗೆ ನರೇಂದ್ರ ಮೋದಿ ಜಗದೀಶ್ ಶೆಟ್ಟರ್ ಸಿಗ್ತಾ ಇದೆ. ಸೋಲಿನ ಹತಾಶೆಯಿಂದ ಈ ರೀತಿ ಹೇಳಿಕೆಗಳು, ಅಪಪ್ರಚಾರ, ಹಸಿ ಸುಳ್ಳು ಹೇಳುವಂಥದ್ದು ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾನು ಭಾಳ ಅದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ. ಕೊನೆಗೆ ಇದಕ್ಕೆಲ್ಲ ಉತ್ತರ ಯಾರು ಕೊಡ್ತಾರೆ? ಮೇ 7ನೇ ತಾರೀಕು ಬೆಳಗಾವಿ ಜನ ಉತ್ತರ ಕೊಡ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರಿಂದ ಭರ್ಜರಿ ರೋಡ್ ಶೋ. ಮನ್ಸೂರ್ ಅಲಿ ಖಾನ್ ರವರು ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಅಭ್ಯರ್ಥಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋವನ್ನು ಮಾಡುತ್ತಿದ್ದಾರೆ. ಇನ್ನು ಮನ್ಸೂರ್ ಅಲಿ ಖಾನ್ ರವರಿಗೆ ಕ್ಷೇತ್ರದ ಶಾಸಕರಾಗಿರುವಂತಹ ಜಮೀರ್ ಅಹಮದ್ ಖಾನ್ ರವರು ಸಾಥನ್ನು ಕೊಟ್ಟಿದ್ದಾರೆ. ರೋಡ್ ಶೋನಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಮನ್ಸೂರ್ ಅಲಿ ಖಾನ್ ರವರ ರೋಡ್ ಶೋ, ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ. ಕಾಂಗ್ರೆಸ್ನ ಅನೇಕ ನಾಯಕರು ರೋಡ್ ಶೋಗೆ ಸಾಥನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಕೇಂದ್ರ ಕಾಂಗ್ರೆಸ್ನ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ರವರು ಭರ್ಜರಿ ರೋಡ್ ಶೋವನ್ನು ಮಾಡೋ ಮೂಲಕ ಮತಬೇಟೆಯನ್ನು ಆಡ್ತಿದ್ದಾರೆ. ಇನ್ನು ಕೆಲವೇ ಗಂಟೆಗಳು, ಅಂದರೆ 2 ಗಂಟೆ 1.5 ಗಂಟೆ ಮಾತ್ರ ಬಹಿರಂಗ ಪ್ರಚಾರಕ್ಕೆ ಬಾಕಿ ಇರೋದ್ರಿಂದ ಮತಬೇಟೆಯನ್ನು ಭರ್ಜರಿಯಾಗಿ ನಡೆಸ್ತಿದ್ದಾರೆ. ಈ ಥರ ರೋಡ್ ಶೋ ಸಮೀರ್ ಸಾಬ್ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಸಾಧ್ಯ ಇರೋದು. ಅವರು ಈ ರೋಡ್ ಶೋ ಸಮೀರ್ ಸಾಹೇಬು ಮತ್ತು ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವ್ರ ಸರ್ಕಾರ ಏನು ಮಾಡ್ತಾ ಇದೆ, ಅದು 5 ಗ್ಯಾರಂಟೀಸು ಮತ್ತು 6ನೇ ಗ್ಯಾರಂಟಿ ಸಮೀರ್ ಭಾಯ್ ಬಡವರಿಗೆ ಮನೆ ಕೊಡೋ ಗ್ಯಾರಂಟಿ, ಅದೆಲ್ಲ ನೋಡಿ ಜನ ನಮ್ಮ ರ್ಯಾಲೀಸ್ಗೆ ಸೇರ್ತಾರೆ, ವಾಲಂಟ್ರಿ ಸೇರ್ತಾರೆ. ಇಂಥ ರ್ಯಾಲಿ ನಾವೆಲ್ಲ ನೋಡಿಲ್ಲ ಬೆಂಗಳೂರು ಈ ಎಲೆಕ್ಷನ್ಸ್ನಲ್ಲಿ. ಸಮೀರ್ ಭಾಯ್ ನಮ್ಮ ಅಣ್ಣ, ಸಮೀರ್ ಭಾಯ್ ನಮ್ಮ ಲೀಡರು. ಸೊ ಸಮೀರ್ ಭಾಯ್ ಏನು ಹೇಳ್ತಾರೆ ಇಲ್ಲಿ ನಾವೆಲ್ಲ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತೀವಿ.